ಪೆಬಲ್ಸ್ ಕನ್ನಡ. ನಾಲ್ವರು ಗೆಳೆಯರು. ಒಂದು ಸುಂದರ ಕಾಡಿನಲ್ಲಿ ನಾಲ್ವರು ಒಳ್ಳೆಯ ಗೆಳೆಯರಿದ್ದರು. ಒಬ್ಬ ಜಿಂಕೆ, ಒಂದು ಆಮೆ, ಒಂದು ಕಾಗೆ ಮತ್ತು ಒಂದು ಇಲಿ. ಅವರೆಲ್ಲರೂ ಹೆಚ್ಚಿನ ಸಮಯವನ್ನು ಜೊತೆಯಲ್ಲಿಯೇ ಕಳೆಯುತ್ತಿದ್ದರು. ಒಂದು ದಿನ ಎಂದಿನಂತೆ ಎಲ್ಲರೂ ಒಂದೆಡೆ ಸೇರಿದರು. ಆದರೆ ಜಿಂಕೆ ಬರಲಿಲ್ಲ. ಇದು ಇತರ ಸ್ನೇಹಿತರಿಗೆ ಚಿಂತೆಯ ಕಾರಣವಾಯಿತು. ಆಮೆ ಕಾಗೆಯನ್ನು ನೋಡಿ ಜಿಂಕೆ ಏಕೆ ಬರಲಿಲ್ಲವೆಂದು ತಿಳಿದುಕೊಂಡು ಬರಲು ಹೇಳಿತು. ಕಾಗೆ ಎಲ್ಲ ಕಡೆ ಹುಡುಕಿತು ಮತ್ತು ಕೊನೆಯಲ್ಲಿ ಜಿಂಕೆ ಒಬ್ಬ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿ ಬಿದ್ದಿರುವುದನ್ನು ನೋಡಿತು. ಜಿಂಕೆ ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಿತ್ತು. ಅದು ಕೂಡಲೇ ಇತರ ಸ್ನೇಹಿತರ ಬಳಿ ಹೋಗಿ ವಿಷಯವನ್ನು ತಿಳಿಸಿತು. ಕಾಗೆ ಇಲಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡಿತು ಮತ್ತು ಜಿಂಕೆಯ ಬಳಿ ಹಾರಿತು ಮತ್ತು ಆಮೆ ಅವುಗಳನ್ನು ಹಿಂಬಾಲಿಸಿತು. ಇಲಿ ತನ್ನ ಹಲ್ಲಿನಿಂದ ಬಲೆಯನ್ನು ತುಂಡು ಮಾಡಲು ಶುರು ಮಾಡಿತು. ಶೀಘ್ರದಲ್ಲೇ ಜಿಂಕೆ ಸ್ವತಂತ್ರವಾಯಿತು. ಕಾಗೆ ಮರದ ಮೇಲೆ ಹಾರಿತು. ಇಲಿ ಮರದ ಬುಡದಲ್ಲಿ ಮರೆಯಾಯಿತು. ಆದರೆ ಆಮೆಗೆ ಓಡಲು ಆಗಲಿಲ್ಲ. ಬೇಟೆಗಾರನು ಅದನ್ನು ಬಲೆಯಲ್ಲಿ ಕಟ್ಟಿದ. ಈಗ ಇನ್ನೊಬ್ಬ ಗೆಳೆಯ ಅಪಾಯದಲ್ಲಿದ್ದ. ಜಿಂಕೆ ಬೇಟೆಗಾರನ ದಾರಿಯಲ್ಲಿ ನಿಂತು ಅವನನ್ನು ಆಕರ್ಷಿಸಿತು. ಜಿಂಕೆಯನ್ನು ನೋಡಿದ ಕೂಡಲೇ ಅವನು ಬಲೆಯನ್ನು ಕೆಳಗೆ ಹಾಕಿದ ಮತ್ತು ಜಿಂಕೆಯನ್ನು ಹಿಡಿಯಲು ಓಡಿದ. ಇಷ್ಟು ಹೊತ್ತಿಗೆ ಇಲಿ ಚೀಲವನ್ನು ಕಡಿದು ಹಾಕಿ ಆಮೆಯನ್ನು ಕಾಪಾಡಿತ್ತು. ಜಿಂಕೆ ಬಹಳ ಜೋರಾಗಿ ಓಡಿ ತಪ್ಪಿಸಿಕೊಂಡಿತು. ಬೇಟೆಗಾರನು ಹಿಂತಿರುಗಿ ಬಂದು ನೋಡಿದ ಮತ್ತು ಚೀಲ ಬರಿದಾಗಿರುವುದನ್ನು ನೋಡಿದ. ಸ್ವಾಮಿ ನಿಷ್ಠ ಮುಂಗುಸಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತನು ತನ್ನ ಹೆಂಡತಿ ಮತ್ತು ಮುದ್ದಾದ ಮಗುವಿನೊಡನೆ ವಾಸಿಸುತ್ತಿದ್ದ. ಒಂದು ದಿನ ದಿನದ ಕೆಲಸ ಮುಗಿಸಿ ಮನೆಗೆ ಬರುವಾಗ ರೈತನು ಒಂದು ಸಣ್ಣ ಮುಂಗುಸಿಯ ಮರಿಯನ್ನು ಮನೆಗೆ ತಂದ. ಓ ಪ್ರಿಯೆ, ಈ ಮುಂಗುಸಿ ಮರಿ ನಮ್ಮ ಮಗುವಿನ ಪ್ರೀತಿಯ ಸಾಕು ಪ್ರಾಣಿಯಾಗಿ ಬೆಳೆಯಬೇಕು. ಒಂದು ದಿನ ರೈತನ ಹೆಂಡತಿ ಪೇಟೆಗೆ ಹೋಗಬೇಕೆಂದುಕೊಂಡಳು. ಅವಳು ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸಿದಳು. ದಯವಿಟ್ಟು ಮಗುವಿನ ಮೇಲೆ ಒಂದು ಕಣ್ಣಿಟ್ಟಿರಿ ಎಂದು ಹೇಳಿ ಪೇಟೆಗೆ ಹೊರಟು ಹೋದಳು. ಸ್ವಲ್ಪ ಹೊತ್ತಿನಲ್ಲೇ ಅವಳು ಮನೆಗೆ ಮರಳಿದಳು. ಅವಳು ಮುಂಗುಸಿಯ ಕಡೆ ನೋಡಿದಳು ಮತ್ತು ರಕ್ತ ರಕ್ತ ಎಂದು ಕೂಗಿಕೊಂಡಳು. ನೀನು ನನ್ನ ಮಗನನ್ನು ಕೊಂದು ಬಿಟ್ಟೆ. ಅವಳು ಪೂರಾ ಶಕ್ತಿ ಹಾಕಿ ಮುಂಗುಸಿಯನ್ನು ಕೋಲಿನಿಂದ ಹೊಡೆದಳು ಮತ್ತು ಮಗುವನ್ನು ನೋಡಲು ಮನೆಯೊಳಗೆ ರಭಸದಿಂದ ನುಗ್ಗಿದಳು. ಮಗು ಗಾಢ ನಿದ್ರೆಯಲ್ಲಿತ್ತು. ನೆಲದ ಮೇಲೆ ತುಂಡು ತುಂಡಾಗಿ ಕತ್ತರಿಸಿದ ಒಂದು ಹಾವು ಸತ್ತು ಬಿದ್ದಿತ್ತು. ಅವಳಿಗೆ ನಡೆದದ್ದು ಏನು ಎಂದು ಅರ್ಥವಾಯಿತು. ಅವಳು ಮುಂಗುಸಿಯ ಬಳಿಗೆ ಓಡಿ ಹೋದಳು. ನೀನು ಹೋರಾಡಿ ಹಾವನ್ನು ಸಾಯಿಸಿ ನನ್ನ ಮಗುವಿನ ಪ್ರಾಣ ಉಳಿಸಿರುವೆ ಎಂದಳು. ಆದರೆ ಅವಳು ಹೇಳಿದುದು ಮುಂಗುಸಿಗೆ ಕೇಳಿಸಲೇ ಇಲ್ಲ. ಅವಳು ಸತ್ತ ಮುಂಗುಸಿಯ ಮುಂದೆ ಅಳುತ್ತಾ ಕುಳಿತಳು. ಕೋತಿ ಮತ್ತು ಮೊಸಳೆ. ಒಂದಾನೊಂದು ಕಾಲದಲ್ಲಿ ಒಂದು ನದಿಯ ದಡದಲ್ಲಿದ್ದ ಒಂದು ಮಾವಿನ ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು. ಒಂದು ದಿನ ಒಂದು ಮೊಸಳೆ ನೀರಿನಿಂದ ಹೊರಬಂದು ಅದಕ್ಕೆ ಬಹಳ ಹಸಿವೆಯಾಗಿದ್ದರಿಂದ ಕೆಲವು ಹಣ್ಣುಗಳನ್ನು ಕಿತ್ತು ಕೆಳಗೆ ಹಾಕಲು ಹೇಳಿತು. ಮೊಸಳೆ ಆನಂದದಿಂದ ಹಣ್ಣನ್ನು ತಿಂದಿತು ಮತ್ತು ಅದರ ಹೆಂಡತಿಗೆ ಹಣ್ಣಿನ ರುಚಿಯ ಬಗ್ಗೆ ಹೇಳಿತು. ಮೊಸಳೆಯ ಹೆಂಡತಿ ಆಸೆ ಬುರುಕಳಾಗಿತ್ತು. ಅವಳು ಹೀಗೆ ಯೋಚಿಸಿದಳು, ಮರದ ಹಣ್ಣು ಮಾತ್ರವೇ ಇಷ್ಟು ರುಚಿಯಾಗಿದ್ದರೆ ದಿನವೂ ಅದನ್ನೇ ತಿನ್ನುವ ಕೋತಿಯ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು. ಆದುದರಿಂದ ಅವಳು ತನ್ನ ಗಂಡನಿಗೆ ಕೋತಿಯ ಹೃದಯವನ್ನು ತಂದುಕೊಡಲು ಹೇಳಿದಳು. ಮೊಸಳೆಗೆ ಏನು ಮಾಡಲು ತೋಚಲಿಲ್ಲ. ಅದು ಕೋತಿಯ ಬಳಿ ಹೋಯಿತು ಮತ್ತು ಹೀಗೆ ಹೇಳಿತು. ಏ ಗೆಳೆಯ, ನನ್ನ ಹೆಂಡತಿ ನಿನ್ನನ್ನು ನಮ್ಮ ಮನೆಗೆ ಔತಣಕ್ಕೆ ಕರೆದಿದ್ದಾಳೆ. ನೀನೇಕೆ ನನ್ನ ಜೊತೆ ಬರಬಾರದು? ಕೋತಿ ಅವನ ಆಹ್ವಾನವನ್ನು ಒಪ್ಪಿತು ಮತ್ತು ಅವನ ಬೆನ್ನಿನ ಮೇಲೆ ಕುಳಿತಿತು. ಅವರು ನದಿಯ ಮಧ್ಯದಲ್ಲಿದ್ದಾಗ ಮೊಸಳೆಗೆ ಇನ್ನು ಮುಂದೆ ಸತ್ಯವನ್ನು ಮರೆಮಾಚಲು ಸಾಧ್ಯವಾಗಲಿಲ್ಲ. ಕೋತಿ ಮೊಸಳೆಗೆ ಹೇಳಿತು, ಹೇ ಗೆಳೆಯ, ಇದನ್ನು ನೀನು ನನಗೆ ಮೊದಲೇ ಹೇಳಬೇಕಾಗಿತ್ತು.
ನಾನು ನನ್ನ ಹೃದಯವನ್ನು ಮರದ ಕೊಂಬೆಯ ಮೇಲೆ ಇಟ್ಟು ಬಂದು ಬಿಟ್ಟಿದ್ದೇನೆ. ನೀನು ನನ್ನನ್ನು ಮತ್ತೆ ಮರಕ್ಕೆ ಕರೆದುಕೊಂಡು ಹೋದರೆ ನನ್ನ ಹೃದಯವನ್ನು ಕೊಡುತ್ತೇನೆ. ಅವೆರಡು ಮರಕ್ಕೆ ಮತ್ತೆ ಹಿಂದಿರುಗಿದವು. ಕೋತಿ ಮೊಸಳೆಯ ಬೆನ್ನಿನಿಂದ ಚಂಗನೆ ಹಾರಿತು. ಅದು ಮೊಸಳೆಗೆ ಹೇಳಿತು, ಗೆಳೆಯ, ಈಗ ನಿನ್ನ ದುಷ್ಟ ಹೆಂಡತಿಯ ಬಳಿಗೆ ಹೋಗಿ ಹೇಳು, ನಿನ್ನ ಗಂಡ ಪ್ರಪಂಚದಲ್ಲಿಯೇ ಅತಿ ಮೂರ್ಖನೆಂದು. ನೀತಿ ಅತಿ ಆಸೆಯನ್ನು ಪ್ರೋತ್ಸಾಹ. ದೋಣಿ. ಒಂದು ಕಪ್ಪೆ, ಒಂದು ಕೋಳಿ ಮರಿ, ಒಂದು ಇರುವೆ ಮತ್ತು ಒಂದು ಗುಬ್ಬಿ ಇವುಗಳೆಲ್ಲವೂ ಒಂದು ವಿಹಾರಕ್ಕೆ ಹೊರಟವು. ಸ್ವಲ್ಪದರಲ್ಲೇ ಒಂದು ಹೊಳೆ ಅವರಿಗೆ ಎದುರಾಯಿತು. ಈಗ ನಾವು ಸ್ನಾನ ಮಾಡೋಣ ಎಂದು ಹೇಳಿ ಕಪ್ಪೆ ಚಂಗನೆ ನೀರಿಗೆ ಜಿಗಿಯಿತು. ಆದರೆ ನಮಗೆ ಈಜು ಬರುವುದಿಲ್ಲ ಎಂದು ಕೋಳಿ ಮರಿ, ಇಲಿ, ಇರುವೆ ಮತ್ತು ಗುಬ್ಬಿ ಹೇಳಿದವು. ಅವರೆಲ್ಲರಿಗೂ ಅವಮಾನವೆನಿಸಿತು. ಅವು ಇದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕೆಂದುಕೊಂಡವು. ಕೋಳಿ ಮರಿ ಓಡಿ ಹೋಗಿ ಒಂದು ಎಲೆಯೊಡನೆ ಬಂದಿತು. ಇಲಿ ಒಂದು ಬಾದಾಮಿ ಚಿಪ್ಪು ತಂದಿತು. ಇರುವೆ ಒಂದು ಹುಲ್ಲು ಕಡ್ಡಿ ತಂದಿತು ಮತ್ತು ಗುಬ್ಬಿ ಒಂದು ಉದ್ದವಾದ ಕಪ್ಪು ದಾರವನ್ನು ತಂದಿತು. ಕೆಲವೇ ಕ್ಷಣಗಳಲ್ಲಿ ಅವು ಒಂದು ಸುಂದರ ದೋಣಿಯನ್ನು ತಯಾರಿಸಿದವು. ಅವು ಅದನ್ನು ನೀರಿಗೆ ದೂಡಿ ಅದರಲ್ಲಿ ಕುಳಿತು ಪ್ರಯಾಣ ಬೆಳೆಸಿದವು. ಕಪ್ಪೆ ನೀರಿನಿಂದ ತಲೆ ಎತ್ತಿ ಇತರರನ್ನು ಹಾಸ್ಯ ಮಾಡಲು ನೋಡಿತು. ಆದರೆ ದೋಣಿ ಬಹಳ ದೂರ ಹೋಗಿಬಿಟ್ಟಿತು. ನೀತಿ: ಯಾರನ್ನೂ ಕಡೆಗಾಣಿಸಿ. ಪೆಬಲ್ಸ್ ಕನ್ನಡ